ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಹಿಂದಿನ ಸಚಿವ ಸಂಪುಟ ಸಭೆಯಲ್ಲಿ ವಿಬಿಜಿ ರಾಮ್ಜಿಯನ್ನ ವಿರೋಧಿಸಿ 5 ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿತ್ತು. ಇದೀಗ ನಾಳೆ ಮತ್ತೊಂದು ತುರ್ತು ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ವಿಬಿಜಿ ರಾಮ್ಜಿ ಅಂತ ಬದಲಾವಣೆ ಮಾಡಿದ್ದಕ್ಕೆ ಕಾಂಗ್ರೆಸ್ ವ್ಯಾಪಕವಾಗಿ ವಿರೋಧ ಮಾಡ್ತಾ ಇದೆ. ಇದರ ಭಾಗವಾಗಿ ನಾಳೆ ಒಂದು ತುರ್ತು ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಿಬಿಜಿ ರಾಮ್ಜೆ ಈ ಕಾಯ್ದೆ ಕುರಿತಂತೆ ಚರ್ಚೆ ಮಾಡೋದಕ್ಕೆ ಸಭೆಯನ್ನು ಮಾಡಲಾಗ್ತಾ ಇದೆ. ನಾಳೆ ಸಿದ್ದರಾಮಯ್ಯನವರು ಕರೆದಿರುವಂತಹ ಸಚಿವ ಸಂಪುಟ ಸಭೆ ಇದು. ವಿಶೇಷ ಸಭೆಯಲ್ಲಿ ನಿರ್ಣಯಗಳನ್ನು ಅಂಗೀಕಾರ ಮಾಡೋ ಸಾಧ್ಯತೆ ಇದೆ. ನಾಳೆ ಬೆಳಗ್ಗೆ 11:30 ಸಂಪುಟ ಸಭೆ ನಡೆಯುತ್ತೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಸಭೆ ನಡೆಯೋದು. ನರೇಗಾ ಮರು ಜಾರಿಗಾಗಿ ಹೋರಾಟಕ್ಕಾಗಿ ಪ್ಲಾನ್ ಮಾಡ್ತಾ ಇದೆ ಕಾಂಗ್ರೆಸ್ ಪಾಳಯ. ಒಂದು ವಾರದ ಹಿಂದೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಸವಿಸ್ತಾರವಾಗಿ ಇದರ ಬಗ್ಗೆ ಚರ್ಚೆ ಆಗಿತ್ತು. ಇದನ್ನ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಅನುಷ್ಠಾನ ಮಾಡಿಕೋದಕ್ಕೆ ನಾವು ಬಿಡಬಾರದು ಅನ್ನೋದು ಅವತ್ತಿನ ಪ್ರಮುಖ ನಿರ್ಣಯ ಆಗಿತ್ತು. ವಿಬಿಜಿ ರಾಮ್ಜಿಯನ್ನ ವಿರೋಧಿಸಿ 5 ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿತ್ತು. ಒಂದು, ಅದನ್ನು ರಾಜ್ಯದಲ್ಲಿ ಅನುಷ್ಠಾನ ಮಾಡದೇ ಇರೋದು. ಎರಡನೆಯದ್ದು, ಕಾನೂನಾತ್ಮಕವಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡೋದು. ಮತ್ತೊಂದು ಕಡೆ ಜನತಾ ನ್ಯಾಯಾಲಯ ಅಂದರೆ ಜನರ ಮಧ್ಯೆಯೂ ಕೂಡ ಈ ವಿಚಾರಗಳನ್ನು ತೆಗೆದುಕೊಂಡು ಹೋಗೋದು. ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ 5-10 ಕಿಲೋಮೀಟರ್ ಒಂದು ಪಾದಯಾತ್ರೆಯನ್ನು ಮಾಡುವ ಮೂಲಕ ಜನರಲ್ಲಿ ಈ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸಬೇಕು ಎನ್ನುವಂಥ ನಿರ್ಣಯವನ್ನು ಅವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿತ್ತು. ಅದರ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತನಾಡಿದ್ರು, ಎಚ್ ಕೆ ಪಾಟೀಲ್ ಕೂಡ ಮಾತನಾಡಿದ್ರು, ಸಿದ್ದರಾಮಯ್ಯನವರು ಕೂಡ ಹೇಳಿದರು. ಕಾಂಗ್ರೆಸ್ನ ವಾದ ಇರೋದು 1948ರಲ್ಲಿ ಮಹಾತ್ಮ ಗಾಂಧಿಯನ್ನ ಬಿಜೆಪಿ ಪ್ರೇರಿತ RSSನ ಗೋಡ್ಸೆ ಅವರು ಗುಂಡಿಟ್ಟು ಸಾಯಿಸಿದ್ರು. ಅವತ್ತೇ ಮೊದಲು ಇದಕ್ಕೆ ಹೆಸರನ್ನ ತೆಗೆಯುವಂತ ಮೂಲಕ 2ನೇ ಬಾರಿ ಅವರನ್ನು ಸಾಯಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವರು ನೇರವಾಗಿ ಹೇಳ್ತಾ ಇರೋದು. ಒಂದು, ಮಹಾತ್ಮ ಗಾಂಧಿ ಹೆಸರನ್ನು ಯಾಕೆ ಬಿಟ್ರಿ, ಹೆಸರನ್ನು ಯಾಕೆ ಬದಲಾವಣೆ ಮಾಡ್ತಿದ್ದೀರಿ ಅನ್ನೋದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಈ ಹಿಂದೆ ಕೇಂದ್ರ ಸರ್ಕಾರ 90% ಅನುದಾನವನ್ನು ಮನ್ರೇಗಾಗೆ ಕೊಡ್ತಾ ಇತ್ತು, 10% ಇವ್ರು ಕೊಡಬೇಕಾಗಿತ್ತು. ಇದೀಗ 90 ಇದ್ದಿದ್ದನ್ನು 60ಕ್ಕೆ ಕೇಂದ್ರ ಸರ್ಕಾರ ಇಳಿಕೆ ಮಾಡಿಕೊಂಡಿದೆ. ಉಳಿದ 40% ಅನುದಾನವನ್ನು ರಾಜ್ಯಗಳು ಕೊಡಬೇಕು, ರಾಜ್ಯದ ಪಾಲು ಇದೆ ಅನ್ನೋದು ಕೂಡ ಹೊಸದಾಗಿ ಬಂದಿರುವಂತಹ ಹೆಸರಿನಲ್ಲಿ, ಅಂದರೆ ವಿಬಿಜಿ ರಾಮ್ಜೆ ಅಂತ ಮಾಡಿದ್ದಾರೆ 2025ರಲ್ಲಿ ಅಂತಂದಿದ್ದಾರೆ. ಇದರಲ್ಲಿ ಹಾಗಿದೆ. ಹೀಗಾಗಿ ರಾಜ್ಯಗಳ ಈ ಒಟ್ಟಾರೆ ಆರ್ಥಿಕತೆಗೆ ಇದು ಹೊಡೆತ ಬೀಳುತ್ತೆ. ನಾವ್ಯಾಕೆ 40% ಕೊಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇವ್ರು ಕೇಳ್ತಾ ಇದ್ದಾರೆ. ಮೂರನೆಯದ್ದು, ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ತನ್ನ ಹಿಡಿತವನ್ನು ಸಾಧಿಸೋಕೆ ಹೊರಟಿದೆ ಅನ್ನುವಂಥ ಆಪಾದನೆಯನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಯಾಕಂದರೆ ಈ ಹಿಂದೆ ಮನ್ರೇಗಾ ಇದ್ದಾಗ ಈ ಯೋಜನೆಯನ್ನು ಸ್ಥಳೀಯ ಆಡಳಿತ ಸಂಸ್ಥೆ, ಅದು ಗ್ರಾಮ ಪಂಚಾಯಿತಿ ಲೆವೆಲ್ಗಳಲ್ಲಿ ರಾಜ್ಯ ಸರ್ಕಾರವೇ ಮಾತುಕತೆ ಮೂಲಕ ತನ್ನ ಎಲ್ಲವನ್ನ ಅನುಷ್ಠಾನ ಮಾಡ್ತಾ ಇತ್ತು. ಆದರೆ ಇದೀಗ ಕೇಂದ್ರ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾ ಇದೆ. ಇದು ಕೂಡ ಆಡಳಿತ ವಿಕೇಂದ್ರೀಕರಣಕ್ಕೆ ಪೆಟ್ಟು ಬೀಳುತ್ತೆ ಎನ್ನುವಂಥ ಆಪಾದನೆಯನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಇದರ ವಿರುದ್ಧ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಿದ್ರು. ಈಗ ಆಲ್ರೆಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಪಾದಯಾತ್ರೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಜನವರಿ 15ರಿಂದ ಅವರ ಹೋರಾಟ ಕೂಡ ಶುರುವಾಗ್ತಾ ಇದೆ ಇಡೀ ದೇಶಾದ್ಯಂತ. ಮತ್ತೊಂದು ಕಡೆ ಕರ್ನಾಟಕ ಸರ್ಕಾರವು ಕೂಡ ಇದನ್ನು ವ್ಯಾಪಕವಾಗಿ ವಿರೋಧ ಮಾಡಿ ಒಂದು 5 ನಿರ್ಣಯಗಳನ್ನು ತೆಗೆದುಕೊಂಡಿತ್ತು. ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದರ ವಿರುದ್ಧವಾಗಿ ಇದೇ ಜನವರಿ 15ನೇ ತಾರೀಕಿನಿಂದ ಬಿಜೆಪಿಯವರು ಕೂಡ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ಅವರು ಪಾದಯಾತ್ರೆ, ಅವರ ಹೋರಾಟಗಳಂತೆ ಒಂದು ಜನಜಾಗೃತಿ ಸಮಾರಂಭಗಳನ್ನು ಮಾಡ್ಕೊಳ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದೀಗ ಸಚಿವ ಸಂಪುಟ ಸಭೆ, ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಮನ್ರೇಗಾ ಬಚಾವ್ ಆಂದೋಲನ, ಸ್ಥಳೀಯ ಚುನಾವಣೆ, ಪಕ್ಷ ಸಂಘಟನೆ, ಇದರ ಬಗ್ಗೆನೋ ಚರ್ಚೆ ಆಗುತ್ತೆ. ಕಾಂಗ್ರೆಸ್ನಿಂದ ಮನ್ರೇಗಾ ಬಚಾವ್ ಆಂದೋಲನ, ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಭೆ. ಬೆಳಗ್ಗೆ 11 ಗಂಟೆಗೆ CM DCM ನೇತೃತ್ವದಲ್ಲಿ ಸಭೆ. ಸಚಿವರು, ಶಾಸಕರು, ಕಾರ್ಯಕರ್ತರು ಭಾಗವಹಿಸುತ್ತಾರೆ. ಈ ನರೇಗಾ ಬಚಾವ್ ಸಂಗ್ರಾಮದ ಆಯೋಜನೆ ಬಗ್ಗೆ ಚರ್ಚೆಯನ್ನು ಮಾಡ್ತಾರಂತೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ 100 ದಿನಗಳ ಇದ್ದಿದ್ದನ್ನು 125 ದಿನಕ್ಕೆ ಏರಿಕೆ ಮಾಡಿದೆ. ಕೆಲವೊಂದಿಷ್ಟು ವಿಚಾರಗಳನ್ನು ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದೆ. ಈಗ ಇದರ ಬಗ್ಗೆ ಹೋರಾಟ ಮಾಡೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿರೋದು. ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾಳೆ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಕಾಂಗ್ರೆಸ್ನಿಂದ ಮನ್ರೇಗಾ ಬಚಾವ್ ಆಂದೋಲನ ಇದು.
ಉಸ್ತುವಾರಿ ಕಾರ್ಯದರ್ಶಿಗಳು, ಕೆಪಿಸಿಸಿಯ ಪದಾಧಿಕಾರಿಗಳು, ಹಾಲಿ ಮಾಜಿ ಸಂಸತ್ ಸದಸ್ಯರು, ಶಾಸಕರುಗಳು, MLCಗಳು, ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಿಗಮ ಮಂಡಳಿ ಅಧ್ಯಕ್ಷರುಗಳು, ಗ್ಯಾರಂಟಿ ಸಮಿತಿಯ ಜಿಲ್ಲಾಧ್ಯಕ್ಷರುಗಳು ಎಲ್ಲರೂ ಕೂಡ, ಅಂದರೆ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ, ಈ ಜವಾಬ್ದಾರಿ ಇರುವಂಥ ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಒಂದು, ನಿನ್ನೆ ಬಂದಿರುವಂಥ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ, ಜೂನ್ 30ರ ಒಳಗಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆನೇ ಟೆಲಿಕಾಸ್ಟ್ ಮುಗಿಸ್ಲೇಬೇಕು ಅಂತ. ಬಿಕಾಸ್ ಚುನಾವಣೆ ಆಗಿಲ್ಲ, 11ನೇ ವರ್ಷ ಆಗ್ತಾ ಇದೆ, ಚುನಾವಣೆ ಆಗಿಲ್ಲ, ಚುನಾವಣೆ ಆಗಬೇಕು ಅಂತ. ಇತ್ತೀಚೆಗೆ ಒಂದು ಸಮಾರಂಭದಲ್ಲಿ DK ಶಿವಕುಮಾರ್ ಕೂಡ ಹೇಳಿದರು, ಒಂದು ಫೀಸ್ ಏನೋ ಅಲಾಟ್ ಮಾಡಿದ್ದಾರೆ, 5,000 ರೂಪಾಯಿ ಫೀಸ್ ಏನೋ ಅಲಾಟ್ ಮಾಡಿದ್ದಾರೆ, 5,000 ಹಣವನ್ನು ಕಟ್ಟಿ KPCCಯಿಂದ ನೀವು ಅರ್ಜಿಗಳನ್ನು ತೆಗೆದುಕೊಳ್ಳಬೇಕು, ಅರ್ಜಿಯನ್ನು ಕೊಟ್ಟ ನಂತರ ನಾವೆಲ್ಲವನ್ನ ಸಮಕ್ಷಮವಾಗಿ ಅದನ್ನು ಚೆಕ್ ಮಾಡಿದ ನಂತರ ಯಾರಿಗೆ ಟಿಕೆಟ್ ಕೊಡಬೇಕು, GBA ಚುನಾವಣೆ ಎಲ್ಲೋದ್ರ ಬಗ್ಗೆ ಮಾತನಾಡಿದ್ರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಪಕ್ಷವನ್ನು ಸಂಘಟನೆ ಮಾಡಬೇಕು, ಅದರ ಜೊತೆಗೆ ನರೇಗಾ ಬಚಾವ್ ಆಂದೋಲನಕ್ಕೂ ಕೂಡ ಹೆಂಗೆ ಸಂಘಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈ ಸಭೆ ಭಾರಿ ಮಹತ್ವ ಪಡೆದುಕೊಂಡಿದೆ.